ಕಾರ್ಯಕರ್ತರ ಒಲವೆಲ್ಲ ಸಿಪಿ ಯೋಗೇಶ್ವರ್ ಸ್ಪರ್ಧೆ ಏನಿಲ್ಲ. ಈಗ ನಮ್ಮದು NDA JDS ಮತ್ತು BJP ಎರಡು ಮಿತ್ರ ಪಕ್ಷಗಳು ಒಮ್ಮತದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಾಗಿದೆ. ನಾನು ಇಲ್ಲಿ ಸ್ಥಳೀಯವಾಗಿ ರಾಜ್ಯ ಮಟ್ಟದಲ್ಲಿ ರಾಜಕಾರಣ ಮಾಡಬೇಕು ಅಂತಿರೋದು. ಹಾಗಾಗಿ ನಾನು ಪಾರ್ಲಿಮೆಂಟ್ಗೆ ಹೋಗಬಾರ್ದು ಅಂತೇಳಿ ಮೊದಲಿಂದನೂ ಕೂಡ ನನ್ನ ನಿಲುವು ಅದೇ ಆಗಿದೆ. ಕಾರ್ಯಕರ್ತರು ಮುಖಂಡರುಗಳು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ನಾನು ವೈಯಕ್ತಿಕವಾಗಿ ರಾಜ್ಯದಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ನಾನೇ ಖುದ್ದಾಗಿ ಹೋಗಿ ಮಂಜುನಾಥ್ ಅವರನ್ನು ಒಪ್ಪಿಸಲಿಕ್ಕೆ ನನ್ನ ಪ್ರಯತ್ನ ಕೂಡ ನಾನು ಮಾಡಿದ್ದೀನಿ. ಹಾಗಾಗಿ ನಮ್ಮೆಲ್ಲರ ಒಮ್ಮತದ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು. ಮಂಜುನಾಥ್ ಅವರ ಕ್ಷೇತ್ರವೇ ಬೇರೆ, ರಾಜಕೀಯನೇ ಬೇರೆ. ಈ ಒಂದು ಅವರ DK ಬ್ರದರ್ಸ್ ಅವರ ವಿರುದ್ಧ ಸಾಧ್ಯವಾಗುತ್ತಾ ಅಥವಾ ಅವ್ರ ಕೈಲಿ ಸಾಧ್ಯನಾ? ಅಲ್ಲ ಸರ್, ಇದ್ರ ಜೊತೆಗೆ ಕಾಂಗ್ರೆಸ್ನವರು ಟೀಕೆ ಮಾಡುವಂತದ್ದು. ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಆಗಿದ್ದರು, ರಾಜಕೀಯ ಮಾಡ್ಲಿಕ್ಕೆ ಆಗುತ್ತಾ? ಆಪರೇಷನ್ ಮಾಡ್ತಾರೆ, ಆದ್ರೆ ರಾಜಕೀಯನೇ ಬೇರೆ ಅಂತೇಳಿ. 224 ಜನ ಶಾಸಕರ ಪೈಕಿ ಬಹಳಷ್ಟು ಜನ ಡಾಕ್ಟರ್ಗಳಿದ್ದಾರೆ, ಡೆಂಟಲ್ ಡಾಕ್ಟರ್ ಇದ್ದಾರೆ, ಬೇರೆ ಬೇರೆ ಡಾಕ್ಟರ್ಗಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲೇ ಡಾಕ್ಟರ್ MLA ಆಗಿದ್ದಾರೆ ಕುಣಗಲ್ನಿಂದ. ಹಾಗಾಗಿ ಇದ್ಯಾಕೆ ನೀವು ಈ ಥರ ಎಲ್ಲ ಅಸಂಬದ್ಧವಾಗಿ ಕೇಳ್ತೀರಿ? ಡಾಕ್ಟರ್ಗಳು ಯಾರೂ ಇಲ್ಲವೇ ಇಲ್ವಾ? ಏನು ಪಾರ್ಲಿಮೆಂಟಲ್ಲಿ ಭಾಳ ಜನ ಡಾಕ್ಟರ್ಗಳಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರ ವೈದ್ಯಕೀಯ ಸೇವೆ ರಾಜಕೀಯವಾಗಿ ಅವರು ಈ ಕ್ಷೇತ್ರದಲ್ಲಿ ನಿಂತು MP ಆದಮೇಲೆ ಅವರು ಇನ್ನೂ ಉನ್ನತವಾದಂಥ ಸ್ಥಾನಕ್ಕೆ ಹೋಗ್ತಾರೆ. ಅವ್ರ ಸೇವೆ ಬರೀ ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕೆ ಅದು ವ್ಯಾಪ್ತಿ ದೊಡ್ಡದಾಗಬೇಕು. ಆ ನಿಟ್ಟಿನಲ್ಲಿ ನಾವು ಒಬ್ಬ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದೀವಿ. ಅವ್ರ ಮೇಲೆ ಏನು ಆಪಾದನೆ ಮಾಡ್ತೀರಿ? ಅವ್ರೇನು ಭ್ರಷ್ಟರು ಅಂತೀರಾ? ಅವ್ರೇನು ಲೂಟಿ ಹೊಡೆದವ್ರೆ ಅಂತೀರಾ? ಅವ್ರ ಬಗ್ಗೆ ಏನಿದೆ ಆಪಾದನೆ ಮಾಡಲಿಕ್ಕೆ? ಮಂಜುನಾಥ್ ಅವರು ರೀಚ್ ಆಗ್ತಾರೆ. ನೀವೆಲ್ಲ ಇದ್ದೀರಿ, ಮಾಧ್ಯಮಗಳಿವೆ, ನೀವು ರೀಚ್ ಮಾಡ್ತೀರಿ. ನಮ್ಮೆಲ್ಲ ಕೆಲಸ ಅದೇನೆ. ಈಗ ನೀವು ಪ್ರಶ್ನೆ ಕೇಳ್ತಾ ಇರೋದೇ ಮಂಜುನಾಥ್ ಅವ್ರು ರೀಚ್ ಆಗಬೇಕು ಅಂತ. ಮಂಜುನಾಥ್ ಅವರು ಆಪರೇಷನ್ ಮಾಡ್ತಾರೆ, ನಾನು ಆಪರೇಷನ್ ಮಾಡೋಕ್ಕಾಗುತ್ತಾ? ಹಾಗಾಗಿ ರೀಚ್ ಮಾಡೋ ಕೆಲಸ ನೀವು ಮಾಡ್ತೀರಿ. ಯಾವ ಒಲ್ಲದ ಮನಸ್ಸ ಇಲ್ಲ ರೀ. ಈಗ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಬರುವಾಗ ಆಲೋಚನೆಗಳು ಮಾಡ್ತಾರೆ. ಅವರು ಕೂಡ ಬೇಕೇ ಬೇಡವೆ ಅಂತ ಯೋಚನೆ ಮಾಡ್ತಾರೆ. ನಾವು ಮಂಜುನಾಥ್ ಅವ್ರಿಗೆ ಹೇಳಿದ್ದೀವಿ, ನೋಡಿ ಸರ್, ನೀವು ಇಷ್ಟು ವರ್ಷ ಕರ್ನಾಟಕದಲ್ಲಿ ಹೃದಯ ಸಂಬಂಧಪಟ್ಟಂಥ ವಿಚಾರದಲ್ಲಿ ಭಾಳಷ್ಟು ಕ್ರಾಂತಿಯನ್ನು ಮಾಡಿದ್ದೀರಿ. ಅದರ ಒಂದು ಮುಂದುವರಿದ ಭಾಗ ದೇಶಕ್ಕಾಗಬೇಕು ಅಂದರೆ ನೀವು ಮುಂದೆ ಪ್ರಧಾನಮಂತ್ರಿಯವರ ಜೊತೆ ಕೆಲಸ ಮಾಡಬೇಕು. ಅವರ ನೇತೃತ್ವ ಸರ್ಕಾರದಲ್ಲಿ ಒಂದು ಭಾಗ ಆಗಬೇಕು ಅಂತ ನಾವು ಕೂಡ ಆಶಿಸ್ತೀವಿ. ಆ ಒಳ್ಳೆ ದಿವಸ ಮಂಜುನಾಥ್ ಅವ್ರ ಮುಖಾಂತರ ಬರ್ಬೋದು, ಅವರು ಕೂಡ ಕೇಂದ್ರದ ಮಂತ್ರಿ ಆಗ್ಬೋದು. ಇದೆಲ್ಲ ಮುಂದಾಲೋಚನೆ ಇಟ್ಕೊಂಡು ನಾವು ಅವ್ರಿಗೆ ಇಲ್ಲ, ನೀವು ನಿಮ್ಮ ಕಾರ್ಯಕ್ಷೇತ್ರ ಬದಲಾಯಿಸ್ಕೋಬೇಕು, ಆಯಿತು ನೀವು ರಿಟೈರ್ಡ್ ಆದ್ರಿ ವೈದ್ಯಕೀಯ ಕ್ಷೇತ್ರದಲ್ಲಿ, ಈಗ ರಾಜಕೀಯ ಕ್ಷೇತ್ರಕ್ಕೆ ಬನ್ನಿ ಅಂತ ಕೇಳ್ಕೊತಾ ಇದ್ದೀವಿ.